ಮಾಡುತ್ತಿದ್ದೇನೆ. ನಾನು ಸಂದೇಶ್ ಆಂಗ್ಲ ಮಾಧ್ಯಮ ಶಾಲೆಯಿಂದ ಬಂದಿದ್ದೇನೆ. ನಾನು ಈಗ ಸಿಂಹ ಮತ್ತು ಅದರ ಸೇವಕರ ಕಥೆಯನ್ನು ಹೇಳುತ್ತಿದ್ದೇನೆ. ಒಂದು ಒಂಟೆ ತನ್ನ ಗುಂಪಿನಿಂದ ಬೇರ್ಪಟ್ಟು ದಟ್ಟವಾದ ಕಾಡಿಗೆ ಬಂದಿತು. ಆ ಕಾಡಿನಲ್ಲಿ ಒಂದು ಕ್ರೂರ ಸಿಂಹವಿತ್ತು. ಆ ಸಿಂಹದ ಸೇವಕರು ಕಾಗೆ, ನರಿ, ಚಿರತೆ. ಕಾಡಿನಲ್ಲಿ ಸಿಂಹವು ಒಂಟೆಯನ್ನು ನೋಡಿ, ಇದು ಯಾವ ಪ್ರಾಣಿ? ನಾನು ಇಂದಿನವರೆಗೆ ಈ ಪ್ರಾಣಿಯನ್ನು ನೋಡಿರಲೇ ಇಲ್ಲ. ಆಗ ಒಂಟೆ ಹೇಳಿತು, ಇದು ಒಂಟೆ, ಇದು ಕಾಡಿನಲ್ಲಿ ಇರುವುದಿಲ್ಲ, ಬಹುಶಃ ಇದು ದಾರಿ ತಪ್ಪಿ ಬಂದಿರಬಹುದು. ಆಗ ಕಾಗೆ ತನ್ನ ಮಾತನ್ನು ಮುಂದುವರಿಸಿತು, ಮಹಾರಾಜರೇ, ನೀವು ಅದನ್ನು ಬೇಟೆಯಾಡಿಬಿಡಿ, ಅದನ್ನು ತಿನ್ನಲು ತುಂಬಾ ರುಚಿಕರವಾಗಿರುತ್ತದೆ. ಆಗ ಸಿಂಹ ಹೇಳಿತು, ಇಲ್ಲ ಇಲ್ಲ, ಅದು ನಮ್ಮ ಕಾಡಿನ ಅತಿಥಿ, ನಾವು ಅತಿಥಿ ಹತ್ರನೇ ನೋಡಿಕೊಳ್ಳಬೇಕು. ಆಗ ಸಿಂಹ ಒಂಟೆಯ ಬಳಿಗೆ ಹೋಗಿ ಕೇಳಿತು, ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ? ಆಗ ಒಂಟೆ ಹೇಳಿತು, ನಾನು ದಾರಿ ತಪ್ಪಿ ಇಲ್ಲಿಯ ತನಕ ಬಂದಿದ್ದೇನೆ. ಆಗ ಸಿಂಹ ಅದರ ಮೇಲೆ ಕರುಣೆ ತೋರಿ ಹೇಳಿತು, ನೀನು ಇಂದಿನಿಂದ ನಮ್ಮ ಕಾಡಿನ ಅತಿಥಿ, ನಾವು ನಿನ್ನ ಅತಿಥಿ ಹತ್ರನೇ ನೋಡಿಕೊಳ್ಳುತ್ತೇವೆ. ಆಗ ಒಂಟೆ ಹೇಳಿತು, ನಿಮಗೆ ತುಂಬಾ ಧನ್ಯವಾದಗಳು. ಆಗ ಇದ್ದಕ್ಕಿದ್ದಂತೆ ಒಂದು ದಿವಸ ಆನೆ ಮತ್ತು ಸಿಂಹದ ನಡುವೆ ಗುದ್ದಾಟವಾಯಿತು. ಆ ಗುದ್ದಾಟದಲ್ಲಿ ಸಿಂಹಕ್ಕೆ ತುಂಬಾ ಹಾನಿ ಉಂಟಾಯಿತು ಮತ್ತು ಸಾಯುವಂತಾಯಿತು. ಆಗ ಹಾಗೆ ಹೇಳಿತು, ಮಹಾರಾಜರೇ, ನೀವು ಅದನ್ನು ಬೇಟೆಯಾಡಿಬಿಡಿ, ಅದನ್ನು ತಿನ್ನಲು ತುಂಬಾ ರುಚಿಕರವಾಗುತ್ತೆ. ಆಗ ಸಿಂಹ ಹೇಳಿತು, ಇಲ್ಲ ಇಲ್ಲ, ಅದು ನಮ್ಮ ಕಾಡಿನ ಅತಿಥಿ. ಆಗ ಹಾಗೆ ಹೇಳಿತು, ನೀವು ಒಂಟೆಯ ಕರೆದು ನನ್ನನ್ನು ತಿನ್ನಿರಿ ಅಂತ ಹೇಳಿದರೆ ನಾನು ಅದನ್ನು ತಿನ್ನುತ್ತೇನೆ ಅಂತ ಹೇಳುತ್ತೀರಾ? ಆಗ ಸಿಂಹ ಹೇಳಿತು, ಹೌದು, ಒಂಟೆಯ ಕರೆದು ನನ್ನನ್ನು ತಿನ್ನಿರಿ ಅಂತ ಹೇಳಿದರೆ ನಾನು ಅದನ್ನು ತಿನ್ನುತ್ತೇನೆ. ಆಗ ಕಾಗೆ, ನರಿ, ಚಿರತೆ ಒಂದು ಉಪಾಯ ಮಾಡಿದರು. ಆಗ ಒಂಟೆಯ ಬಳಿಗೆ 3 ಜನ ಹೋದರು. ಆಗ ಕಾಗೆ ಹೇಳಿತು, ಮಹಾರಾಜರು ನನ್ನನ್ನು ತಿಂದರೆ ಬಹುಶಃ ಅವರಿಗೆ ಹೊಟ್ಟೆ ತುಂಬಬಹುದು. ಆಗ ನರಿ ಹೇಳಿತು, ಇಲ್ಲ ಇಲ್ಲ, ನಿನ್ನನ್ನು ತಿಂದರೆ ಅವರಿಗೆ ಹೊಟ್ಟೆ ತುಂಬಲು ಸಾಧ್ಯವಿಲ್ಲ, ನನ್ನನ್ನು ತಿಂದರೆ ಅವರಿಗೆ ಹೊಟ್ಟೆ ತುಂಬಲು ಸಾಧ್ಯ. ಆಗ ಚಿರತೆ ಹೇಳಿತು, ಇಲ್ಲ ಇಲ್ಲ, ನಿನ್ನನ್ನು ತಿಂದರೆ ಅವರಿಗೆ ಹೊಟ್ಟೆ ತುಂಬಲು ಸಾಧ್ಯವಿಲ್ಲ, ನನ್ನನ್ನು ತಿಂದರೆ ಅವರಿಗೆ ಹೊಟ್ಟೆ ತುಂಬಲು ಸಾಧ್ಯ. ಆಗ ಹಾಗೆ ಹೇಳಿತು, ಇಲ್ಲ ಇಲ್ಲ, ನಿನ್ನನ್ನು ತಿಂದರೆ ಅವರಿಗೆ ಸೇನಾಧಿಪತಿ ಆಗೋರು ಯಾರು? ಆಗ ನನ್ನನ್ನು ತಿಂದರೆ ಅವರಿಗೆ ಹೊಟ್ಟೆ ತುಂಬಬಹುದು. ಆಗ 3 ಜನ ಸಿಂಹದ ಕರಡಿಗೆ ಹೊರಟಿದ್ದರು. ಆಗ ಒಂಟೆ ಸರದಿ. ಒಂಟೆಯು ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಹೊರಟಿದ್ದು, ಮಹಾರಾಜರು ನನ್ನನ್ನು ತಿನ್ನುವುದಿಲ್ಲ, ಏಕೆಂದರೆ ಅವರ ಕಾಡಿನ ಅತಿಥಿ, ಅವರು ನನ್ನ ಅತಿಥಿ ಹತ್ರನೇ ನೋಡಿಕೊಳ್ಳುತ್ತಾರೆ. ಆಗ 3 ಜನ ಸಿಂಹದ ಕಡೆಗೆ ಹೋಗಿದ್ದರು. ಆಗ ಕಾಗೆ ಹೇಳಿತು, ಮಹಾರಾಜರೇ, ನೀವು ನನ್ನನ್ನು ತಿನ್ನಿರಿ, ಏಕೆಂದರೆ ನಾನು ನಿಮಗೆ ಎದಕ್ಕೂ ಉಪಯೋಗವಿಲ್ಲ. ಆಗ ನರಿ ಹೇಳಿತು, ಇಲ್ಲ ಇಲ್ಲ, ನಿನ್ನನ್ನು ತಿನ್ನಲು ಸಾಧ್ಯವಿಲ್ಲ ಅಂತ ಹೇಳಿದಾಗ ಚಿರತೆ ಹೇಳಿತು, ಇಲ್ಲ ಇಲ್ಲ, ನಿನ್ನನ್ನು ತಿಂದರೆ ಅವರಿಗೆ ಸಲಹೆ ಕೊಡೋರು ಯಾರು? ಆಗ ಕಾಗೆ ಹೇಳಿತು, ಇಲ್ಲ ಇಲ್ಲ, ನಿನ್ನನ್ನು ತಿಂದರೆ ಅವರಿಗೆ ಸೇನಾಧಿಪತಿ ಆಗೋರು ಯಾರು? ಆಗ 3 ಜನ ಜಾಣದಿಂದ ತಮ್ಮನ್ನು ರಕ್ಷಿಸಿಕೊಂಡರು. ಆಗ ಒಂಟೆ ಹೇಳಿತು, ಮಹಾರಾಜರೇ, ನೀವು ನನ್ನನ್ನು ಬೇಟೆಯಾಡಿಬಿಡಿ, ನನ್ನನ್ನು ತಿನ್ನಲು ನಾನು ರುಚಿಕರವಾಗಿರುತ್ತೇನೆ. ಆಗ ಇದು ಹೇಳಿದ ತಕ್ಷಣವೇ ಸಿಂಹ ಅದರ ಮೇಲೆ ಎಗರಿ ಬೇಟೆಯಾಡಿತು ಮತ್ತು ಸಿಂಹ ಮತ್ತು ಅದರ ಬೆಕ್ಕರು ಅಂದಿನ ಊಟವನ್ನು ನಿಂಗಿಸಿಕೊಂಡರು. ಕಥೆಯಲ್ಲಿದೆ ಏನೆಂದರೆ, ನಾವು